ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ಧರ್ಮಸ್ಥಳ ಭಾಗದಲ್ಲಿ ಏನು 13 ಕಡೆಗೆ ನಾವು ಇದು ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಯಾಕೆ ಕೇಳಿದ್ರೆ, ಈಗ ಅವರು ಮಶಾನ ಏನಂತ ಇದ್ದಾರಲ್ಲ, ಮಶಾನದಲ್ಲಿ ಮೊದಲೇ ಅವರಿಗೆ 13 ಕಡೆ ಏನು ಜಾಗ ಫಿಕ್ಸ್ ಮಾಡಿದರು, ಅದು ಮಶಾಣ ಅಂತ ಮೊದಲೇ ಗೊತ್ತಿರಲಿಲ್ವಾ? ನಮಗೊಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಮತ್ತೇನಂದರೆ, ಈಗಾಗಲೇ ಮಶಾನ ಅಂತ ನಾಮಫಲಕ ಕೂಡ ಯಾವುದೇ ರೀತಿಯಾಗಿ ಇಲ್ಲ, ಅಲ್ಲಿ ಇಲ್ಲಾಗಿತ್ತಂಗೆ ಕಾಣ್ತದೆ. ಮತ್ತೇನಂದರೆ, ಈಗ SIT ತನಿಖೆ ಮುಖಾಂತರನೇ ಅವರು ನಂತರ ಈಗ ಮಶಾನ ಇತ್ತದು ಮತ್ತೊಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ನಿಟ್ಟಿನಲ್ಲಿ ಮತ್ತು ಈಗಾಗಲೇ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಕುಲಂಕುಷವಾಗಿ ತನಿಖೆ ಆಗಬೇಕು. ಮತ್ತು ಅದರಲ್ಲಿ ಯಾರು ಸತ್ತವರು, ಅವ್ರು ಸತ್ತವ್ರ ಮನೆಗೆ ಮಿಸ್ಸಿಂಗ್ ಕೇಸ್ ಯಾರ್ಯಾರ್ದಿದೆ ಪ್ರಕರಣ, ನಾಪತ್ತೆ ಪ್ರಕರಣ, ಅದೆಲ್ಲ ಇದು ಮಾಡಿಬಿಟ್ಟು ಇವರಿಗೆ ಸೂಕ್ತವಾದ ಮೂಳೆಸಿ ಎಲ್ಲಿ ಸಿಕ್ಕಿದೆ ಅಲ್ವ ಅಲ್ಲಿ, ಅವ್ರ ಮನೆಯವರಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸ್ಬೇಕು. ಒಂದನೇದು. ಎರಡನೇದು ಕೇಳಿದ್ರೆ ಮತ್ತೇನಂದರೆ, ಅವರು ಅದು ಹೆಣ ಹುಗಿಬೇಕಾದ್ರೆ ಈಗ ಅವರ ಉಪ್ಪು ಹಾಕೊಂಡು ಹುಗ್ಗುವಂಥದ್ದು ಅವ್ರದ್ದೆಲ್ಲ ಪ್ರೊಸೀಜರ್ ಇರ್ತದೆ. ಮತ್ತೇನಂದ್ರೆ ಮೊದಲೇ ಹೇಳಬೇಕಾಗಿತ್ತು, ನೀವು ನಮ್ಮದು ಈ ಥರ ಧರ್ಮಸ್ಥಳದಲ್ಲಿ ಇಂಥ ಜಾಗದಲ್ಲಿ ಹುಗಿಯುವಂಥದ್ದೆಲ್ಲ ಇದೆ ಅಂದ್ಕೊಂಡು ಯಾವುದೇ ರೀತಿ ಮಾಹಿತಿ ಇಲ್ಲದೆ ಹೀಗೆ ಮೊದಲೇ ಅದು ಮಸಣ ಆಗಿತ್ತು ಅನ್ನೋದೆಲ್ಲ ನಮ್ದೀಗ ಗೊಂದಲಕ್ಕೆ ಒಂದು ಎಡೆ ಮಾಡಿಕೊಡ್ತಾ ಇದೆ. ಅದಕ್ಕೆ ಅವರು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡಬೇಕಲ್ಲ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೇವೆ.